ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮ್ಮ ಜೀವನದಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತು ರಾತ್ರಿ ಎಂಬ 4 ಸಮಯಗಳು ಸಹಜ. ಸಂಜೆ ಹೊತ್ತಿನ ಕೆಂಪು ಆಕಾಶ, ಸೂರ್ಯಾಸ್ತದ ಸೌಂದರ್ಯ, ಸಂಜೆಯ ತಂಗಾಳಿ ಇವೆಲ್ಲವೂ ನಮ್ಮ ದಿನದ ಒಂದು ಭಾಗ. ಆದರೆ ಭಾರತದಲ್ಲೇ ಒಂದು ಹಳ್ಳಿ ಇದೆ. ಅಲ್ಲಿ ವಾಸಿಸುವ ಜನರಿಗೆ ಸಂಜೆ ಎನ್ನುವ ಸಮಯವೇ ಇಲ್ಲ. ಮಧ್ಯಾಹ್ನ ಕಳೀತಾ ಇದ್ದಂತೆ ನೇರವಾಗಿ ಕತ್ತಲು ಆವರಿಸುತ್ತೆ. ಸಂಜೆ 4 ಗಂಟೆಗೆ ಮನೆಗಳಲ್ಲಿ ದೀಪಗಳು ಹೊತ್ತಿ ಉರಿಯುತ್ತವೆ. ಇದು ಯಾವುದೇ ಪೌರಾಣಿಕ ಕಥೆಯೂ ಅಲ್ಲ, ಶಾಪದ ಪರಿಣಾಮವೂ ಅಲ್ಲ. ಪ್ರಕೃತಿಯೇ ಸೃಷ್ಟಿಸಿದ ಒಂದು ಅಪರೂಪದ ಭೌಗೋಳಿಕ ವಿಸ್ಮಯ. ಹಾಗಾದ್ರೆ ಆ ಹಳ್ಳಿ ಯಾವುದು? ಅಲ್ಲಿ ಏನಾಗತ್ತೆ? ಅಲ್ಲಿನ ಜನರ ಜೀವನ ಹೇಗಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಣ. ತೆಲಂಗಾಣ ರಾಜ್ಯದ ಪೆದ್ದಪಲ್ಲಿ ಜಿಲ್ಲೆಯ ಸುಲ್ತಾನ್ಬಾದ್ ಮಂಡಲದಲ್ಲಿರುವ ಕೊಡರುಪಾಕ ಗ್ರಾಮ ಇಂದು ದೇಶಾದ್ಯಂತ ಕುತೂಹಲಕ್ಕೆ ಕಾರಣವಾಗಿದೆ. ಕಾರಣ, ಈ ಹಳ್ಳಿಯಲ್ಲಿ ಸಂಜೆಯ ಸಮಯವೇ ಇಲ್ಲ. ನಾವು ಇರುವ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಸಂಜೆ 6 ಅಥವಾ 7 ಗಂಟೆಯ ವೇಳೆಗೆ ಸೂರ್ಯ ಅಸ್ತಮಿಸ್ತಾನೆ. ಆ ಸಮಯದಲ್ಲಿ ಜನರು ಕೆಲಸ ಮುಗಿಸಿ ಮನೆಗೆ ಮರಳುತ್ತಾರೆ. ಮಕ್ಕಳು ಆಟವಾಡ್ತಾರೆ. ಕೆಲವರು ಟೀ ಕುಡಿತಾ ಸಂಜೆಯ ಸೌಂದರ್ಯವನ್ನ ಸವಿತಾರೆ. ಆದರೆ ಕೊಡರುಪಾಕ ಗ್ರಾಮದಲ್ಲಿ ಈ ದೃಶ್ಯವೇ ಕಾಣೋದಿಲ್ಲ. ಮಧ್ಯಾಹ್ನ 3:30 ಗಂಟೆ ದಾಟ್ತಾ ಇದ್ದಂತೆ ಬೆಳಕು ಕಡಿಮೆ ಆಗೋದಕ್ಕೆ ಆರಂಭ ಆಗುತ್ತೆ. 4 ಗಂಟೆ ವೇಳೆಗೆ ಇಡೀ ಗ್ರಾಮ ಕತ್ತಲಿನಲ್ಲಿ ಮುಳುಗ್ಬಿಡುತ್ತೆ. ಇದರಿಂದ ಗ್ರಾಮಸ್ಥರು 4 ಗಂಟೆಗೆ ಮನೆಯ ದೀಪಗಳನ್ನು ಬೆಳಗಿಸ್ತಾರೆ. ಹೊರಗಿನವರಿಗೆ ಇದು ವಿಚಿತ್ರವಾಗಿ ಕಂಡ್ರೂ ಇಲ್ಲಿನ ಜನರಿಗೆ ಇದು ಶತಮಾನಗಳಿಂದಲೂ ಸಹಜ ಜೀವನ. ಅಷ್ಟಕ್ಕೂ ಇದಕ್ಕೆ ಕಾರಣ ಏನು? ಯಾವುದಾದ್ರೂ ಶಾಪನ ಅಥವಾ ಅಲೌಕಿಕ ಶಕ್ತಿಯ ಪ್ರಭಾವನ? ಖಂಡಿತ ಇಲ್ಲ. ಇದರ ಹಿಂದೆ ಅಡಗಿರೋದು ಸಂಪೂರ್ಣ ವೈಜ್ಞಾನಿಕ ಮತ್ತು ಭೌಗೋಳಿಕ ಕಾರಣ. ಕೊಡರುಪಾಕ ಗ್ರಾಮದ ಸುತ್ತಲೂ ಎತ್ತರದ ಬೆಟ್ಟಗಳು ಆವರಿಸಿವೆ. ವಿಶೇಷವಾಗಿ ಪಶ್ಚಿಮ ಭಾಗದಲ್ಲಿರುವ ರಂಗನಾಯಕುಲ ಗುಟ್ಟ ಮತ್ತು ಗೊರ್ಲಾ ಗುಟ್ಟ ಎಂಬ 2 ಬೆಟ್ಟಗಳು ಈ ಗ್ರಾಮದ ಜೀವನವನ್ನೇ ಬದಲಿಸಿವೆ. ಸೂರ್ಯ ಮಧ್ಯಾಹ್ನದ ನಂತರ ಪಶ್ಚಿಮಕ್ಕೆ ಚಲಿಸಲು ಆರಂಭಿಸಿದಾಗ ಈ ಎತ್ತರದ ಬೆಟ್ಟಗಳು ಗೋಡೆಯಂತೆ ನಿಂತು ಸೂರ್ಯನ ಬೆಳಕನ್ನ ಸಂಪೂರ್ಣವಾಗಿ ತಡೆಯುತ್ತವೆ. ಪರಿಣಾಮವಾಗಿ ಸೂರ್ಯ ಇನ್ನೂ ಅಸ್ತಂಗತವಾಗದಿದ್ರೂ ಗ್ರಾಮದ ಮೇಲೆ ನೆರಳು ಆವರಿಸುತ್ತೆ. ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣ ಕತ್ತಲೆ ಆವರಿಸುತ್ತೆ. ಸಾಮಾನ್ಯವಾಗಿ ಒಂದು ಪ್ರದೇಶಕ್ಕೆ ದಿನಕ್ಕೆ ಸುಮಾರು 12 ಗಂಟೆಗಳ ಕಾಲ ಸೂರ್ಯನ ಬೆಳಕು ಸಿಗುತ್ತೆ. ಆದರೆ ಕೊಡರುಪಾಕ ಗ್ರಾಮಕ್ಕೆ ಕೇವಲ 9 ಗಂಟೆಗಳಷ್ಟು ಮಾತ್ರ ನೇರ ಸೂರ್ಯನ ಬೆಳಕು ದೊರೆಯುತ್ತೆ. ಅಂದರೆ ಸುಮಾರು 3 ಗಂಟೆಗಳಷ್ಟು ಕಡಿಮೆ ಬೆಳಕು. ಇಷ್ಟೇ ಅಲ್ಲ, ಬೆಳಗಿನ ಸೂರ್ಯೋದಯವು ಇಲ್ಲಿ ತಡವಾಗುತ್ತೆ. ಸೂರ್ಯ ಉದಯಿಸಿದ್ರೂ ಬೆಟ್ಟಗಳ ಹಿಂದೆ ಇರುವ ಕಾರಣ ಅದರ ಬೆಳಕು ಗ್ರಾಮಕ್ಕೆ ತಲುಪಲು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ಹಿಡಿಯುತ್ತೆ. ಇಂತಹ ಪ್ರಕೃತಿ ವೈಶಿಷ್ಟ್ಯ ಅಲ್ಲಿನ ಜನರ ಜೀವನ ಶೈಲಿಯ ಮೇಲೂ ದೊಡ್ಡ ಪರಿಣಾಮ ಬೀರಿದೆ. ಇಲ್ಲಿನ ರೈತರು ತಮ್ಮ ಕೃಷಿ ಕೆಲಸವನ್ನ ಬೆಳಿಗ್ಗೆಯೇ ಆರಂಭಿಸ್ತಾರೆ. ಯಾಕಂದ್ರೆ ಸಂಜೆ ಹೊತ್ತಿಗೆ ಕೆಲಸ ಮಾಡೋದಕ್ಕೆ ಬೆಳಕಿರೋದಿಲ್ಲ. ಮಧ್ಯಾಹ್ನ 3 ಗಂಟೆಯೊಳಗೆ ಹೆಚ್ಚಿನ ಕೆಲಸಗಳನ್ನ ಮುಗಿಸಿಕೊಳ್ತಾರೆ. ಕೂಲಿ ಕಾರ್ಮಿಕರು ಕೂಡ ತಮ್ಮ ದಿನದ ಕೆಲಸವನ್ನ ಬೇಗ ಮುಗಿಸಿಕೊಂಡು ಮನೆಗೆ ವಾಪಸ್ಸಾಗ್ತಾರೆ. ಮಕ್ಕಳು ಕೂಡ ಶಾಲೆಯಿಂದ ಬಂದ ನಂತರ ಹೆಚ್ಚು ಹೊತ್ತು ಹೊರಗೆ ಆಟವಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸಂಜೆ 4 ಗಂಟೆ ಕತ್ತಲಾಗೋದ್ರಿಂದ ಮನೆಯ ಮಹಿಳೆಯರು ಬೇಗ ಅಡುಗೆ ಮಾಡ್ತಾರೆ. ಕುಟುಂಬದವರು ರಾತ್ರಿ ಊಟವನ್ನು ಕೂಡ ಬೇಗ ಮುಗಿಸ್ತಾರೆ. ನಂತರ ಹೆಚ್ಚಿನವರು ಬೇಗನೆ ಮಲಗುವ ಅಭ್ಯಾಸವನ್ನು ಕೂಡ ರೂಢಿಸಿಕೊಂಡಿದ್ದಾರೆ. ಇದು ಕೇವಲ ಸಮಯದ ಬದಲಾವಣೆ ಮಾತ್ರವಲ್ಲ, ಪ್ರಕೃತಿಯೊಂದಿಗೆ ಹೊಂದಿಕೊಂಡಿರುವ ಒಂದು ವಿಶಿಷ್ಟ ಜೀವನ ಪದ್ಧತಿ. ಈ ಗ್ರಾಮದ ಜನರಿಗೆ ಸಂಜೆಯ ಸೂರ್ಯಾಸ್ತ, ಆಕಾಶದ ಕೆಂಪು ಬಣ್ಣ ಅಥವಾ ಮುಸ್ಸಂಜೆಯ ಸೌಂದರ್ಯ ಸಾಮಾನ್ಯ ಅನುಭವ ಅಲ್ಲ. ಆದರೆ ಅದೇ ಸಮಯದಲ್ಲಿ ಪ್ರಕೃತಿ ಕೊಟ್ಟ ಈ ವಿಶಿಷ್ಟ ಪರಿಸ್ಥಿತಿಗೆ ಅವರು ಸುಲಭವಾಗಿ ಹೊಂದಿಕೊಂಡಿದ್ದಾರೆ. ಇಂದು ಈ ಅಪರೂಪದ ಭೌಗೋಳಿಕ ವೈಶಿಷ್ಟ್ಯ ದೇಶದ ವಿವಿಧ ಭಾಗಗಳ ಜನರನ್ನ ಆಕರ್ಷಿಸ್ತಾ ಇದೆ. ವಿಜ್ಞಾನಿಗಳು, ವಿದ್ಯಾರ್ಥಿಗಳು, ಪ್ರಕೃತಿ ಪ್ರಿಯರು ಹಾಗೂ ಪ್ರವಾಸಿಗರು ಈ ಹಳ್ಳಿಗೆ ಭೇಟಿ ನೀಡಿ ಈ ವಿಚಿತ್ರ ವಿದ್ಯಮಾನವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಗ್ರಾಮದ ಕುರಿತ ವಿಡಿಯೋಗಳು ವೈರಲ್ ಆದ ನಂತರ ಇನ್ನಷ್ಟು ಜನರು ಕೊಡರುಪಾಕದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಪ್ರಕೃತಿ ನಮಗೆ ಪ್ರತಿದಿನ ಅನೇಕ ವಿಸ್ಮಯಗಳನ್ನು ತೋರಿಸುತ್ತೆ. ಕೆಲವೊಮ್ಮೆ ಅದು ಹಿಮಾಲಯದ ಎತ್ತರದಲ್ಲಿ ಕಾಣಿಸುತ್ತೆ, ಕೆಲವೊಮ್ಮೆ ಮರುಭೂಮಿಯ ವಿಶಾಲತೆಯಲ್ಲಿ ಕಾಣಿಸುತ್ತೆ, ಮತ್ತೊಮ್ಮೆ ತೆಲಂಗಾಣದ ಈ ಪುಟ್ಟ ಹಳ್ಳಿಯಲ್ಲಿ ಸಂಜೆಯೇ ಇಲ್ಲ ಎಂಬ ರೂಪದಲ್ಲಿ ನಮ್ಮನ್ನ ಅಚ್ಚರಿಗೊಳಿಸುತ್ತೆ.
ಹೀಗಾಗಿ ನೀವು ಎಂದಾದರೂ ತೆಲಂಗಾಣಕ್ಕೆ ಪ್ರವಾಸಕ್ಕೆ ಹೋಗುವ ಯೋಜನೆ ಹಾಕ್ಕೊಂಡ್ರೆ ಈ ವಿಶಿಷ್ಟ ಕೊಡರುಪಾಕ ಗ್ರಾಮಕ್ಕೂ ಒಮ್ಮೆ ಭೇಟಿ ನೀಡಿ. ಸಂಜೆ 4 ಗಂಟೆಗೆ ಹೇಗೆ ಕತ್ತಲೆ ಆವರಿಸುತ್ತದೆ ಎಂಬುದನ್ನು ನಿಮ್ಮ ಕಣ್ಣಾರೆ ನೋಡಿದರೆ ಪ್ರಕೃತಿಯ ಶಕ್ತಿಯ ಬಗ್ಗೆ ನಿಮ್ಮಲ್ಲಿರುವ ಗೌರವ ಮತ್ತಷ್ಟು ಹೆಚ್ಚಾಗೋದು ಖಚಿತ.